ಏನ್ರಿ ಇದೆಲ್ಲ? ನೋಡಿ ಹಸ್ಬೆಂಡು, ಪೂರ್ತಿ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ನನ್ನ ಜೊತೆ ಜಗಳ ಆಡಕ್ ಬರಬೇಡಿ. ಒಂದು ಸಣ್ಣ ವಿಷಯಕ್ಕೆ ನಿಮ್ಮತ್ತಿಗೆ ಜಾಜಿ ಅಕ್ಕನ ಮೇಲೆ ಕೈ ಮಾಡಿದ್ರು. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ತಾಕತ್ತಿದ್ರೆ ಜೋರಾಗಿ ಕೈ ಹಿಡಿದು ತೋರ್ಸು ಅಂದ್ರು. ತಾಕತ್ ತೋರ್ಸು. ಅದಕ್ಕೆ ನೋವಾಗ್ತಿದ್ಯಾ? ನೀನೇನಪ್ಪ ಅಷ್ಟು ಗಟ್ಟಿಯಾಗಿ ಕೈ ಇಟ್ಕೊಂಡ್ರೆ ನೋವಾಗದೆ ಇರುತ್ತಾ? ಯಾಕೆ ರಿಂಗ್ ಮಾಡಿದ್ರೆ? ನಿಮ್ಮತ್ತಿಗೆ ಜಾಜಿ ಅಕ್ಕಂಗೆ ಹೊಡೆದ್ರಲ್ವಾ, ಅವ್ರಿಗೂ ನೋವಾಗಿದೆ. ನನಗ್ ಪ್ರಶ್ನೆ ಮಾಡೋ ತರ ನಿಮ್ಮ ಅತ್ತಿಗೆಗೂ ಪ್ರಶ್ನೆ ಮಾಡಿ. ನ್ಯಾಯ ಎಲ್ರಿಗೂ ಒಂದೇ. ಈ ಮನೆಯಲ್ಲಿ ಎಲ್ಲರೂ ಅದಕ್ಕೆ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ತಪ್ಪು ಮಾಡಿದಾಗ ವರ್ಕರ್ಸ್ಗೆ ಬೈದ ಇದ್ರೆ ಅವ್ರ ಕೆಲಸ ಹೆಂಗೆ ಕಲಿತಾರೆ? ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅದಕ್ಕೆ ತಗೊಳ್ಳೋ ನಿರ್ಧಾರನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಇದನ್ನ ನೀವು ಆದಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಆಗೋ ಪರಿಣಾಮನ ಎದುರಿಸ್ಬೇಕಾಗತ್ತೆ. ಅಲ್ಲ, ಏನ್ ಮಾಡ್ತೀರಾ? ನಿಮ್ ಅತ್ತಿಗೆ ಕೈ ನಾನ್ ಹಿಡ್ದಂಗೆ ನನ್ ಕೈ ನೀವ್ ಹಿಡಿತೀರಾ? ಅಥವಾ ನಿಮ್ ಅತ್ತಿಗೆ ಜಾಜಿ ಅಕ್ಕಂಗ್ ಹೊಡೆದಂಗೆ ನೀವ್ ನನ್ನನ್ನು ಹೊಡಿತೀರಾ? ಏನಾದ್ರು ನಾನು ಎರಡಕ್ಕೂ ಸಿದ್ಧವಾಗಿದ್ದೀನಿ. ಏನ್ ಬೇಕಾದ್ರೂ ಮಾಡಿ. ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಬಂದ್ರೆ ಕೈ ಕಟ್ಕೊಂಡು ಕೂರಲ್ಲ ನಾನು. ಜಗಳ ಮಾಡಿ ಅಂತ ಹೇಳ್ತಿಲ್ಲ, ನಿಮ್ ಅತ್ತಿಗೆ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದೀರಿ. ಈ ಮನೆಯಲ್ಲಿ ಅವ್ರು ಮಾಡಿದ್ದೆ ನ್ಯಾಯ, ಅವ್ರು ಹೇಳಿದ್ದೆ ವೇದವಾಕ್ಯ ಆಗ್ಬಿಟ್ಟಿದೆ. ನೋಡಿ ಚಿರು, ಬೇಡದೆ ಇರೋರ ಹತ್ರ ಅನಾವಶ್ಯಕವಾಗಿ ಯಾಕೆ ಡಿಸ್ಕಷನ್ ಮಾಡಬೇಕು? ಮೊದಲು ಇವ್ರನ್ನೆಲ್ಲ ಇಲ್ಲಿಂದ ಹೋಗಕ್ಕೆ ಹೇಳಿ. ಏನೇ ಜಾಜಿ, ನೋಡ್ತಾ ಹಾಗೆ ನಿಂತಿದೆಯಲ್ಲ, ಹೋಗೋ. ಜಾಜಿ ಅಕ್ಕ, ನೀವೆಲ್ಲೂ ಹೋಗಂಗಿಲ್ಲ. ಯಾಕೆ ಮೇಡಮ್? ಅನ್ಯಾಯ ಆಗಿರೋರ್ಗೆ ನ್ಯಾಯ ಸಿಗ್ಲೇಬೇಕು. ಅದ್ ನಿಮ್ಗೆ ಕೊಡ್ಸೋವರೆಗೂ ನಿಮ್ಮನ್ನ ಎಲ್ಗೂ ಹೋಗಕ್ ಬಿಡಲ್ಲ.